ಇವತ್ತು ಒಂದು ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಬಾತ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನು ತೋರಿಸೋ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಬಾತು. ವೆಲ್ಕಮ್ ಟು ಫುಡ್ ಬೊಕ್ಕೆ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ ಇದನ್ನು ಮಾಡೋ ವಿಧಾನನ ನೋಡೋಣ. ಇದಕ್ಕೆ ಮೊದಲಿಗೆ ಏನೆಲ್ಲ ಬೇಕು ಅಂಥೇಳಿ ನೋಡೋಣ. ಮೊದಲಿಗೆ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಂತಹ 2 ಟೊಮೆಟೊ, ಹಾಗೆ ರಫ್ ಆಗಿ ಚಾಪ್ ಮಾಡಿ ಇಟ್ಕೊಂಡಂತಹ 1 ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿಮೆಣಸು, ಹಾಗೆ ಸ್ವಲ್ಪ ಇಡೀ ಗರಂ ಮಸಾಲ, ಅರ್ಧ ಕಪ್ ನೆನೆಸಿಟ್ಟಂತಹ ಬಟಾಣಿ ಕಾಳು, 1 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು, 8 ರಿಂದ 9 ಎಸಳು ಬೆಳ್ಳುಳ್ಳಿ, ಹಾಗೆ 3 ತುಂಡು ಶುಂಠಿ, ಸ್ವಲ್ಪ ಅರಿಶಿಣ, ಒಂದು ಅರ್ಧ ಬಟ್ಲು ಕಾಯಿ ಹಾಲು, 1.5 ಲೋಟದಷ್ಟು ಬಾಸುಮತಿ ಅಕ್ಕಿ. ಈ ಲೋಟದಲ್ಲಿ 1.5 ಲೋಟ ತಗೊಂಡಿದ್ದೀನಿ. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಇಡೀ ಗರಂ ಮಸಾಲ ಹಾಕೋಬೇಕು. ಇದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋಬೇಕು. ಇದೊಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ 2 ಹಸಿಮೆಣಸನ್ನು ಹಾಗೆ ಕೈಯಿಂದನೇ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದು ಫ್ರೈ ಆಗ್ತಾ ಇದ್ದಾಗೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಅರಿಶಿಣ ಹಾಕೊಳ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಇದನ್ನು ಮಿಕ್ಸಿಗೆ ಹಾಕೋಬೇಕು. ತಣ್ಣಗಾದ ನಂತರ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು, ಒಂದು ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕು. ಈರುಳ್ಳಿ ಸ್ವಲ್ಪ ಬೇಗನೆ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗ್ತಾ ಇದ್ದ ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಮೆಂತ್ಯ ಸೊಪ್ಪನ್ನು ಹಾಕೋಬೇಕು. ಇವಾಗ ನೋಡುವಾಗ ಜಾಸ್ತಿ ಕಾಣಿಸ್ತಾ ಇದೆ ಸೊಪ್ಪು. ಫ್ರೈ ಆದ ನಂತರ ಇದು ಸ್ವಲ್ಪನೇ ಆಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರದ್ದು ಘಮ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪಿನ ಘಮ ಬಿಡುತ್ತೆ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ ಜೊತೆ. ಇವಾಗ ನೋಡಿ ಇದು ನೀರು ಬಿಟ್ಕೊಂಡಿದೆ, ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ನೀರೆಲ್ಲ ಡ್ರೈ ಆಗಿದೆ. ಇವಾಗ ಇದಕ್ಕೆ ಬಟಾಣಿ ಕಾಳನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ನಾವು ರುಬ್ಬಿಟ್ಟಂತಹ ಪೇಸ್ಟನ್ನು ಹಾಕೋಬೇಕು. ಇದೊಂಚೂರು ಮಸಾಲೆ ಫ್ರೈ ಆಗ್ತಾ ಇದ್ದಾಗೆ ನಾವು ಕಟ್ ಮಾಡಿಟ್ಕೊಂಡಂತಹ ಟೊಮೆಟೊನ ಸೇರಿಸ್ಕೋಬೇಕು. ಇದೆಲ್ಲವನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ತೊಳೆದಿಟ್ಟಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಜಾಸ್ತಿ ಹೊತ್ತು ನೆನೆಸ್ಬೇಕಂತೇನಿಲ್ಲ, ನಾವು ಮಾಡ್ತಾ ಇರುವಾಗಲೇ ಸ್ವಲ್ಪ ಹೊತ್ತು ನೆನೆಸಿ ಹಾಕ್ಕೊಳ್ಬೋದು. ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕು. ಇವಾಗ ನಾನು ಕಾಯಿ ಹಾಲು ಹಾಕೋತಾ ಇದ್ದೀನಿ. 1 ಲೋಟ ಕಾಯಿ ಹಾಲು ಹಾಕಿದ್ದೀನಿ. ಇವಾಗ ಉಳಿದಂಥ ಕಾಯಿ ಹಾಲಿಗೆ ನೀರು ಸೇರಿಸ್ಬಿಟ್ಟು 2 ಲೋಟ ಹಾಕ್ತಾ ಇದ್ದೀನಿ. ಇವಾಗ ನೋಡಿ 2 ಮುಕ್ಕಾಲು ಲೋಟದಷ್ಟು ಹಾಕಿದ್ದೀನಿ. 1.5 ಲೋಟಕ್ಕೆ 2 ಮುಕ್ಕಾಲು ಲೋಟ ನೀರು ಹಾಕಿದ್ದೀನಿ. 3 ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಮೆತ್ತಗಾಗತ್ತೆ ಅನ್ನ. 2 ಮುಕ್ಕಾಲು ಲೋಟ ಹಾಕಿದರೆ ಕರೆಕ್ಟಾಗಿ ಚೆನ್ನಾಗಿ ಉದುರು ಆಗುತ್ತೆ ಅನ್ನ. ಇವಾಗ ನೋಡಿ ಇದೊಂದು ಕುದಿ ಬರ್ತಾ ಇದೆ. ಇದೊಂದು ಕುದಿ ಬರ್ತಾ ಇದ್ದ ಹಾಗೆ ನಾವು ಲಿಡ್ ಮುಚ್ಚಿ ಒಂದು 2 ವಿಸಿಲ್ ಕೂಗಿಸ್ಬೇಕು ಇದನ್ನು. ಇವಾಗ ನೋಡಿ ಇದಾಗಿದೆ. ಇದು ತಣ್ಣಗಾದ ನಂತರ ಇವಾಗ ಕುಕ್ಕರ್ ಲಿಡ್ ತೆಗಿತಾ ಇದ್ದೀನಿ. ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಉದುರಾಗಿ ಬಂದಿದೆ ಅನ್ನ. ಇವಾಗ ನೋಡಿ ಫ್ಲೇವರ್ಫುಲ್ ಆದಂತಹ ಮೆಂತ್ಯ ಬಾತ್ ರೆಡಿಯಾಗಿದೆ. ಇದೊಂಚೂರು ಕಹಿ ಬರಲ್ಲ, ತುಂಬ ಚೆನ್ನಾಗಾಗುತ್ತೆ. ಜಾಸ್ತಿ ಮಸಾಲೆ ಪದಾರ್ಥ ಕೂಡ ಯೂಸ್ ಮಾಡಿಲ್ಲ. ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.
ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.